ಫಾಜಿಲ್ ಕೊಲೆ ಆಗಿದ್ದಕ್ಕೆ ಶೆಟ್ಟಿ ಕೊಲೆ ಮಾಡಿಬಿಟ್ರು. ಇದು ಬಹಳ ಚರ್ಚೆಗೆ ಬಂತು. ಮಂಗಳೂರಿನಲ್ಲಿ ಆದಂಥ ಭೀಕರ ಹತ್ಯೆಯ ಪ್ರಕರಣಕ್ಕೆ ಬೆಳವಣಿಗೆ ಆಗಿದೆ. ಯಾರು ಈ ಕೊಲೆಯನ್ನ ಮಾಡಿದ್ದು, ಯಾರು ಕೊಲೆ ಮಾಡಿಸೋಕೆ ಸುಪಾರಿಯನ್ನ ಕೊಟ್ಟು, ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ. ಬಟ್ ಕೆಲವೊಂದಿಷ್ಟು ಅನುಮಾನಗಳಿಗೂ ಎಡೆ ಮಾಡಿ ಕೊಡ್ತಾ ಇದೆ ಈ ಸ್ಟೋರಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಗೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು. ಫಾಜಿಲ್ ಕೊಲೆ ಪ್ರತೀಕಾರಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆ, ಅದರಲ್ಲಿ ಯಾವ ಅನುಮಾನ ಇರಲಿಲ್ಲ, ಕಾರಣನೇ ಇರಲಿಲ್ಲ ಅವ್ರು ನೋಡಿಯಕ್ಕೆ. ಫಾಜಿಲ್ ಸಹೋದರನಿಂದ ಸುಹಾಸ್ ಹತ್ಯೆಗೆ ಸುಪಾರಿಯನ್ನ ಕೊಟ್ಟಿರೋದು. ಸಫ್ವಾನ್ ಗ್ಯಾಂಗ್ಗೆ ಸುಪಾರಿಯನ್ನ ಕೊಟ್ಟಿದ್ದು ಆದಿಲ್ ಮೆಹರೂಫ್. 5 ಲಕ್ಷ ರೂಪಾಯಿ ಸುಪಾರಿಯನ್ನ ಕೊಟ್ಟಿದ್ರಂತೆ. 5 ಲಕ್ಷಕ್ಕೆಲ್ಲ ಮರ್ಡರ್ ಮಾಡ್ಬಿಡ್ತಾರಾ? ಡೆಲ್ಲಿಯಲ್ಲೆಲ್ಲ 5 ರೂಪಾಯಿಗೆ ಮರ್ಡರ್ ಮಾಡಿರೋದಿದೆ ಬಿಡಿ. ಮೇ 1ರಂದು ಸುಹಾನ್ ಚಲನವಲನ ಗಮನಿಸಿರ್ತಾರೆ. ಕರಾವಳಿಯಲ್ಲಿ ಪ್ರತೀಕಾರದ ನೆತ್ತರು ಹೇಗೆ ಹರಿತಾ ಇದೆ ಅಂತ ನೋಡ್ಕೊಳ್ಳಿ. ಮನೆಯಲ್ಲಿರುವಂಥ ತಂದೆ ತಾಯಿಗಳು ಕಪಾಳಕ್ಕೆ ಕೊಟ್ಟು ಮನೆಯಲ್ಲಿ ಕುಡಿಸುವಂಥ ಪರಿಸ್ಥಿತಿ ಇಲ್ಲ ಅಂತಂದರೆ ಈ ರೀತಿಯಾಗಿ ಆಗೋಗ್ಬಿಡ್ತಾರೆ. ಬಾಯಿ ಮುಚ್ಕೊಂಡಿರು ಮನೆಯಲ್ಲಿ ಅಂತ ಹೇಳಿ, ಎರಡೂ ಕಡೆನೂ ಕೂಡ ನಿಂದೇನಿದೆ ಅಷ್ಟು ನೋಡ್ಕೋ ಅಂತ ಹೇಳಿ ಎರಡೂ ಕಡೆನೂ ಕೇಳಿಸ್ಕೊಳ್ಳೋದಿಲ್ಲ. ತಂದೆ ತಾಯಿಗಳು ಬಿಟ್ಬಿಟ್ಟಿರ್ತಾರೆ, ಬೀದಿಯಲ್ಲಿ ಓಡಾಡ್ತಾ ಇರ್ತಾವಲ್ಲ ಒಂದಿಷ್ಟು, ಹಾಗೆ ಬಿಟ್ಬಿಟ್ಟಿರ್ತಾರೆ ಏನಾದರೂ ಮಾಡ್ಕೊಂಡು ಹೋಗು ಅಂಥೇಳಿ. ಆಮೇಲೆ ಏನಾದರೂ ಆದ ತಕ್ಷಣ ಅಮರ ಬೇಟ ಕುಚ್ ನೈ ಕಿಯಾ ಹೈ, ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗನ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ತಲೆ ಜಜ್ಕೊಳ್ಳೋದೇನು, ಅಳೋದೇನು. ಇದು ಮಾಡೋಕ್ಕೆ ಮುಂಚೆದು ಏನಾಗಿತ್ತು? 2 ತಲೆಗೆ ಕೊಟ್ಬಿಟ್ಟು ಮನೇಲಿ ಕುಡಿಸೋದಲ್ವಾ? ಕುಡ್ಸೋಕ್ಕಾಗಲ್ಲ. ಅವಾಗ ನಡೀತಾ ಇರುತ್ತೆ, ಅವ್ನು ಮಾಡೋದೆಲ್ಲ ಚೆನ್ನಾಗಿರುತ್ತೆ. ಯಾಕಂದರೆ ಮನೆಗೆ ಏನೇನು ಬೇಕೋ ಅದೆಲ್ಲ ಬರ್ತಾ ಇರುತ್ತೆ ವ್ಯವಸ್ಥಿತವಾಗಿ.